ವೆಲ್ಕಮ್ ಫ್ರೆಂಡ್ಸ್, ಜಿಕೆ ಸ್ಟಡಿ ಸರ್ಕಲ್ ಚಾನಲ್ಗೆ ನಿಮಗೆ ಸ್ವಾಗತ. ಇನ್ನು ಮುಂದೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ಮೊದಲನೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಜಗತ್ತಿನ ಅತಿ ದೊಡ್ಡ ಖಂಡ ಯಾವುದು? ಆಪ್ಷನ್ ಎ ಆಫ್ರಿಕಾ ಖಂಡ, ಆಪ್ಷನ್ ಬಿ ಆಸ್ಟ್ರೇಲಿಯಾ ಖಂಡ, ಆಪ್ಷನ್ ಸಿ ಅಟ್ಲಾಂಟಿಕ್ ಖಂಡ, ಆಪ್ಷನ್ ಡಿ ಏಷ್ಯಾ ಖಂಡ. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಏಷ್ಯಾ ಖಂಡ. ಫ್ರೆಂಡ್ಸ್, ಅದೇ ರೀತಿಯಾಗಿ ಈಗ ಎರಡನೇ ಪ್ರಶ್ನೆ ಸ್ಟಾರ್ಟ್ ಮಾಡೋಣ ಬನ್ನಿ. ಭೂಮಿಯ ಮೇಲೆ ಎಷ್ಟು ಖಂಡಗಳಿವೆ? ಆಪ್ಷನ್ ಎ 6 ಖಂಡ, ಆಪ್ಷನ್ ಬಿ 7 ಖಂಡ, ಆಪ್ಷನ್ ಸಿ 5 ಖಂಡ, ಆಪ್ಷನ್ ಡಿ 8 ಖಂಡ. ಭೂಮಿ ಮೇಲೆ ಎಷ್ಟು ಖಂಡಗಳು ಇವೆ? ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಬಿ 7 ಖಂಡಗಳು. ಅದೇ ರೀತಿಯಾಗಿ ಈಗ ಮೂರನೇ ಪ್ರಶ್ನೆ ನೋಡೋಣ ಬನ್ನಿ. ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಯಾವ ನಗರಕ್ಕೆ ಕರೆಯುತ್ತಾರೆ? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಅರುಣಾಚಲ ಪ್ರದೇಶ. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಬೆಂಗಳೂರು. ಅದೇ ರೀತಿಯಾಗಿ ಅಂದರೆ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಬನ್ನಿ. ಜಗತ್ತಿನ ಅತಿ ಉದ್ದದ ನದಿ ಯಾವುದು? ಜಗತ್ತಿನ ಅತಿ ಉದ್ದದ ನದಿ ಯಾವುದು? ಗಂಗಾ, ಬಿ ಸಿಂಧು, ಡಿ ಕೃಷ್ಣ, ಡಿ ನೈಲ್ ನದಿ. ಜಗತ್ತಿನ ಅತಿ ಉದ್ದದ ನದಿ ಯಾವುದು? ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ನೈಲ್ ನದಿ. ಅದೇ ರೀತಿಯಾಗಿ ಈಗ ಐದನೇ ಪ್ರಶ್ನೆಗೆ ಹೋಗೋಣ ಬನ್ನಿ. ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಆಪ್ಷನ್ ಎ ಅರುಣಾಚಲ ಪ್ರದೇಶ್, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಅರುಣಾಚಲ ಪ್ರದೇಶ್. ಅದೇ ರೀತಿಯಾಗಿ ಈಗ ಆರನೇ ಪ್ರಶ್ನೆ ನೋಡೋಣ ಬನ್ನಿ. ಭಾರತದ ಮೊದಲ ಮಹಿಳಾ ಪೊಲೀಸ್ ಅಧಿಕಾರಿ ಯಾರು? ಆಪ್ಷನ್ ಎ ಕಿರಣ್ ಬೇಡಿ, ಆಪ್ಷನ್ ಬಿ ಡಿ ರೂಪಾ, ಆಪ್ಷನ್ ಸಿ ದುರ್ಗಾ ಶಕ್ತಿ, ಆಪ್ಷನ್ ಡಿ ರಶ್ಮಿ ಮಹೇಶ್. ಭಾರತದ ಮೊದಲ ಮಹಿಳಾ ಪೊಲೀಸ್ ಅಧಿಕಾರಿ ಯಾರು? ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಕಿರಣ್ ಬೇಡಿ. ಅದೇ ರೀತಿಯಾಗಿ ಇವಾಗ ಏಳನೇ ಪ್ರಶ್ನೆ ನೋಡೋಣ ಬನ್ನಿ. ಯಾವ ನದಿಯು ಜೋಗ್ ಜಲಪಾತವನ್ನು ರೂಪಿಸುತ್ತದೆ? ಆಪ್ಷನ್ ಎ ಕೃಷ್ಣ, ಆಪ್ಷನ್ ಬಿ ಶರಾವತಿ ನದಿ, ಆಪ್ಷನ್ ಸಿ ಸಿಂಧು ನದಿ, ಆಪ್ಷನ್ ಡಿ ಯಮುನಾ ನದಿ. ಯಾವ ನದಿ ಜೋಗ್ ಜಲಪಾತವನ್ನು ರೂಪಿಸುತ್ತದೆ? ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಶರಾವತಿ ನದಿ. ಇವಾಗ ಅದೇ ರೀತಿಯಾಗಿ ಅಂದರೆ ಮುಂದಿನ 8ನೇ ಪ್ರಶ್ನೆಗೆ ಹೋಗೋಣ ಬನ್ನಿ. ಹಂಪಿ ಸ್ಮಾರಕಗಳು ಯಾವ ಜಿಲ್ಲೆಯಲ್ಲಿವೆ? ಹಂಪಿ ಸ್ಮಾರಕಗಳು ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಯಾದಗಿರಿ, ಆಪ್ಷನ್ ಬಿ ಬಳ್ಳಾರಿ, ಆಪ್ಷನ್ ಸಿ ಕೊಪ್ಪಳ, ಆಪ್ಷನ್ ಡಿ ರಾಯಚೂರು. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಬಳ್ಳಾರಿ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಅಂದರೆ 9ನೇ ಪ್ರಶ್ನೆಗೆ ಹೋಗೋಣ ಬನ್ನಿ. ರಕ್ತದಾನ ದಿನ ಯಾವಾಗ ಆಚರಿಸುತ್ತಾರೆ? ರಕ್ತದಾನ ದಿನ ಯಾವಾಗ ಆಚರಿಸುತ್ತಾರೆ? ಆಪ್ಷನ್ ಎ ಜೂನ್ 5, ಆಪ್ಷನ್ ಬಿ ಜೂನ್ 22, ಆಪ್ಷನ್ ಸಿ ಮಾರ್ಚ್ 23, ಆಪ್ಷನ್ ಡಿ ಅಕ್ಟೋಬರ್ 1. ಇದಕ್ಕೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ. ನಮಗೂ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತೇಳಿ. ಅದೇ ರೀತಿಯಾಗಿ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಿಂದಿನ ವಿಡಿಯೋದಲ್ಲಿ ಅತಿ ಹೆಚ್ಚು ಹುಲಿ ಇರುವ ರಾಜ್ಯ ಯಾವುದಂತ ಹೇಳಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ಪ್ಲೇಲಿಸ್ಟಲ್ಲಿ ಐತೆ, ಹೋಗಿ ನೋಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಇನ್ನು ಹೊಸ ವಿಡಿಯೋ ತರಲಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.